ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ತಮಿಳುನಾಡು ಸಿಎಂ ಬಿಕ್ಕಟ್ಟು ಬಗೆಹರಿತು. ತಮಿಳುನಾಡಿನಲ್ಲಿ ವಿಜಯ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿ ಆಯಿತು. ಪಶ್ಚಿಮ ಬಂಗಾಳನೂ ಕೂಡ ಆಯಿತು. ಬಟ್ ಕೇರಳದಿನ್ನೂ ಬಗೆಹರಿತಾ ಇಲ್ವಲ್ಲ. ಕೇರಳದಲ್ಲಿ UDF ಗೆದ್ದ ಬಳಿಕವೂ ಕೂಡ ಸರ್ಕಾರ ರಚನೆ ಆಗ್ತಾ ಇಲ್ಲ. ಕೇರಳ ರಾಜ್ಯದಲ್ಲಿ ಸಿಎಂ ಯಾರು ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಪಶ್ಚಿಮ ಬಂಗಾಳ ಆಯ್ತು, ತಮಿಳುನಾಡು ಆಯ್ತು, ಈಗ ಕೇರಳ ಸರದಿ. ಕೇರಳ ರಾಜ್ಯದಲ್ಲಿ ಸಿಎಂ ಯಾರು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. KC ವೇಣುಗೋಪಾಲ್ ಪರ ರಾಹುಲ್ ಗಾಂಧಿ ಅವರ ಒಲವಿದೆ. ಅಲಪ್ಪಿ ಸಂಸದರಾಗಿರುವ KC ವೇಣುಗೋಪಾಲ್ ರಾಹುಲ್ ಆಪ್ತ. ಮುಂದಿನ 2 ದಿನಗಳಲ್ಲಿ ಪಕ್ಷದ ಕಾರ್ಯಕರ್ತರ ಮನವೊಲಿಕೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಆದರೆ ವಿಪಕ್ಷ ನಾಯಕರಾಗಿದ್ದ ಸತೀಶನ್ ಸಿಎಂ ಸ್ಥಾನದ ಪ್ರಬಲ ಅಭ್ಯರ್ಥಿಯಾಗಿದ್ದಾರೆ. ವಿಪಕ್ಷ ನಾಯಕರಾಗಿದ್ರು ಸತೀಶನ್. ಅವರು ತಳಮಟ್ಟದಿಂದ ಪಕ್ಷವನ್ನ ಸಂಘಟನೆ ಮಾಡ್ತಾರೆ. ರಾಜ್ಯದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಪ್ರಚಾರವನ್ನ ಮಾಡ್ತಾರೆ. ದೊಡ್ಡ ಮಟ್ಟದಲ್ಲಿ ಜನರನ್ನ ಸಂಗ್ರಹಿಸ್ತಾರೆ. ಈಗ ಸತೀಶನ್ ಯಾಕೆ ಬಿಟ್ಟುಕೊಡಬೇಕು? ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳಿ ಪಟ್ಟು ಹಿಡಿದು ಕೂತು ಬಿಟ್ಟಿದ್ದಾರೆ ಸತೀಶನ್. ಸೊ ಹಂಗಾಗಿನೇ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಇಲ್ಲಿ ಗೊಂದಲ ಹಿಂಗೆ ಮುಂದುವರಿತಾ ಇದೆ. UDF ಮೈತ್ರಿಕೂಟವನ್ನ ಅಧಿಕಾರಕ್ಕೆ ತರೋದಕ್ಕೆ ಸತೀಶನ್ ಅವರು ಶ್ರಮಿಸಿದ್ರು ಸಿಕ್ಕಾಪಟ್ಟೆ. LDF ವಿರುದ್ಧ ವಿಪಕ್ಷ ನಾಯಕರಾಗಿ ಹೋರಾಟವನ್ನ ಸಂಘಟಿಸಿದ್ರು ಸತೀಶನ್. ವೇಣುಗೋಪಾಲ್ ಸಿಎಂ ಆಗೋದಕ್ಕೆ ಸತೀಶನ್ ಪ್ರಬಲ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಕೂತಿದ್ದಾರೆ ಅನ್ನೋ ಮಾತ್ರಕ್ಕೆ ಇಲ್ಲಿ KC ವೇಣುಗೋಪಾಲ್ ಅವರನ್ನ ಕರೆತಂದು ಮುಖ್ಯಮಂತ್ರಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಾನು ರಾಜ್ಯದಲ್ಲಿ LDF ವಿರುದ್ಧ ಹೋರಾಟವನ್ನ ಮಾಡಿದೆ, ಪಕ್ಷ ಸಂಘಟನೆ ಮಾಡಿದೆ, ಚುನಾವಣೆಯಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಪಕ್ಷ ಅಧಿಕಾರಕ್ಕೆ ಬರ್ತಾ ಇರೋದು. ಸೊ ನಾನೇ ಇಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಸತೀಶನ್ ಅವರ ವಾದ. ಸೊ ಹಂಗಾಗಿನೇ ಇಲ್ಲಿ ಬಹಳಷ್ಟು ಕುತೂಹಲ ಇದೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಪ್ರಬಲ ವಿರೋಧ ಅಂತೂ ಮಾಡ್ತಾನೆ ಇದ್ದಾರೆ ವೇಣುಗೋಪಾಲ್ ಸಿಎಂ ಆಗೋದಕ್ಕೆ ಸತೀಶನ್ ಅವರು. ಶಾಸಕರ ಮೇಲೆ ಹೈಕಮಾಂಡ್ ಪ್ರಭಾವ ಬಳಸಿ ವೇಣುಗೋಪಾಲ್ ಒತ್ತಡವನ್ನ ಹಾಕ್ತಾ ಇದ್ದಾರೆ. ವೇಣುಗೋಪಾಲ್ ವಿರುದ್ಧ BD ಸತೀಶನ್ ಗಂಭೀರ ಆರೋಪ ಮಾಡ್ತಾ ಇರೋದೀಗ. ಎಲ್ಲ ಶಾಸಕರ ಮೇಲೆ ಹೈಕಮಾಂಡ್ ನಿಂದ ಒತ್ತಡ ಹೇರುವಂತ ಕೆಲಸವನ್ನ KC ವೇಣುಗೋಪಾಲ್ ಅವರು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ವಿಪಕ್ಷ ನಾಯಕರಾಗಿ ಪಕ್ಷದೊಳಗೆ ಗುಂಪುಗಾರಿಕೆ ಮಾಡಿಲ್ಲ ಅಂತ ಸತೀಶನ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಬಿಕ್ಕಟ್ಟು ಬಗೆಹರಿಯೋದಿಲ್ವಾ? ಈ ಬಿಕ್ಕಟ್ಟು ಯಾವಾಗ ಬಗೆಹರಿಯುತ್ತೆ? ಫೈನಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಗಮನಿಸ್ತಾ ಇದ್ವಿ, ಒಂದು ಕಡೆ ತಮಿಳುನಾಡಿನಲ್ಲೂ ಕೂಡ ಇದೇ ರೀತಿಯಾದಂಥ ಬಿಕ್ಕಟ್ಟು. ಬಟ್ ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ತಮಿಳುನಾಡು. ಯಾಕೆ ಅಂತ ಅಂದರೆ ಅಲ್ಲಿ ಬಹುಮತ ಬಂದಿರಲಿಲ್ಲ, ಇಲ್ಲಿ ಬಹುಮತ ಬಂದಿದೆ. ಬಹುಮತ ಇದ್ರೂ ಕೂಡ ಸಿಎಂ ಯಾರಾಗಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ವಿಚಿತ್ರ ಒಂದು ಸಂಘರ್ಷ ಇದು. ಇಷ್ಟಿನ ಕಾಲ ಆಡಳಿತ ಪಕ್ಷ LDF ವಿರುದ್ಧ ಹೋರಾಟ ಮಾಡ್ಕೊಂಡ್ಬಂದಿದ್ದು UDFನ ಸತೀಶನ್. ಸೊ ಈಗ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ KC ವೇಣುಗೋಪಾಲ್ ಅವರು ಗುರುತಿಸ್ಕೊಂಡಿದ್ದಾರೆ. ಅವರ ರಾಹುಲ್ ಗಾಂಧಿ ಅವ್ರ ಪಕ್ಕದಲ್ಲಿ ಕೂರ್ತಾರೆ ಅಂದ ಮಾತ್ರಕ್ಕೆ ಅವರನ್ನ ತಂದು ಸಿಎಂ ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಪಕ್ಷವನ್ನ ಸಂಘಟನೆ ಮಾಡಿದ್ ನಾನು, LDF ವಿರುದ್ಧ ಹೋರಾಟ ಸಂಘಟನೆ ಮಾಡಿದ್ ನಾನು, ಇದೆಲ್ಲ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೀವಿ, ಪಕ್ಷವನ್ನ ಬಹುಮತ ಆಗೋ ಥರ ನೋಡ್ಕೊಂಡಿದ್ದೀವಿ, ಅಥವಾ ನಮ್ಮ MLAಗಳು ಗೆಲ್ಲೋ ಥರ ಮಾಡಿದ್ದೀವಿ. ಆದರೂ ಕೂಡ KC ವೇಣುಗೋಪಾಲ್ ಹೆಸರು ಮುಂಚೂಣಿಯಲ್ಲಿ ಬರುತ್ತಲ್ಲ, ಯಾಕೆ? ಹಾಗಾದರೆ ನಾವು ಮಾಡಿರೋ ಕೆಲಸಗಳು ಹೈಕಮಾಂಡ್ನವರ ಕಣ್ಣಿಗೆ ಕಾಣಿಸ್ಲಿಲ್ವಾ ಅನ್ನೋದು ಸತೀಶನ್ ಅವರ ಪ್ರಶ್ನೆ. ಮತ್ತೊಂದು ಕಡೆ ಗಂಭೀರವಾದಂಥ ಆರೋಪವನ್ನು ಸತೀಶನ್ ಮಾಡ್ತಾ ಇದ್ದಾರೆ. KC ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಖೇನ
UDFನ ಶಾಸಕರ ಮೇಲೆ ಒತ್ತಡ ಹೇರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ, ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಪಕ್ಷವನ್ನ ಇಬ್ಬಾಗ ಮಾಡಬೇಕಾಗುತ್ತೆ ಅಥವಾ ಮಾಡುವಂತ ಕೆಲಸ ಇದು ಅನ್ನೋ ನಿಟ್ಟಿನಲ್ಲಿ ಸತೀಶನ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಈಗ ಪಶ್ಚಿಮ ಬಂಗಾಳನೂ ಆಯಿತು ಆರಾಮಾಗಿ, ಇತ್ತ ತಮಿಳುನಾಡು ಆಯಿತು, ಬಟ್ ತಮಿಳುನಾಡಿಗಿಂತ ಭಿನ್ನವಾಗಿರೋದು ಇಲ್ಲಿ ಬಹುಮತ ಸಾಬೀತಾಗಿದೆ. ಆದರೂ ಕೂಡ ಒಬ್ಬ ಮುಖ್ಯಮಂತ್ರಿ ಯಾರು ಅಂತ ಚಾಯ್ಸ್ ಮಾಡೋದಕ್ಕಾಗ್ತಾ ಇಲ್ವಲ್ಲ ಕಾಂಗ್ರೆಸ್ ಕಡೆಯಿಂದ. ಏನ್ ನಡೀತಾ ಇದೆ ಕೇರಳದಲ್ಲಿ? ಖಂಡಿತ ರಾಮ್, ಏನಂದರೆ ಪಶ್ಚಿಮ ಬಂಗಾಳದಲ್ಲಿ BJP ದಿಗ್ವಿಜಯವನ್ನು ಸಾಧಿಸ್ತು. ಎಲ್ಲರ ನಿರೀಕ್ಷೆಯಂತೆ ಸುವೇಂದು ಅಧಿಕಾರಿ ಅವರು ಪಶ್ಚಿಮ ಬಂಗಾಳದ CM ಆದರು. ಇನ್ನು ತಮಿಳುನಾಡು ಭಾರಿ ಒಂದು ಅಗ್ಗಜಗ್ಗಾಟದ ನಡುವೆ 107 ಸ್ಥಾನಗಳನ್ನು ಗಳಿಸಿದ್ದ ವಿಜಯ್ ಅವರು ಪ್ರಾದೇಶಿಕ ಪಕ್ಷಗಳನ್ನು ಮತ್ತು ಕಾಂಗ್ರೆಸ್ ಪಕ್ಷ ಸಪೋರ್ಟ್ನೊಂದಿಗೆ ಇವತ್ತು CM ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇತ್ತ ಅಸ್ಸಾಂನಲ್ಲಿ ನೋಡೋದಾದರೆ ಹಿಮಂತ ಬಿಸ್ವ ಸರ್ಮಾ ಮತ್ತೆ ಭಾರಿ ಬಹುಮತವನ್ನು ಗಳಿಸಿದ್ದಾರೆ. ಅವರು ನಾಳೆ ಅಥವಾ ನಾಡಿದ್ದು ಅವರು CM ಆಗಿ ಪದಗ್ರಹಣ ಮಾಡಲಿದ್ದಾರೆ. ಇತ್ತ ಪುದುಚೇರಿನಲ್ಲೂ ಕೂಡ NDA ಮತ್ತೆ ಸರ್ಕಾರ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಕೇರಳದ್ದು ಹೇಳಬೇಕು ಅಂದರೆ ಅಂತಿಮವಾಗಿ ಒಂದು ರೀತಿಯಾದಂತಹ ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ಆಗ್ತಿರುವಂಥ ಗೊಂದಲಗಳಿಗೆ ಕೇರಳ ಅತಿ ದೊಡ್ಡ ಸಾಕ್ಷಿಯಾಗಿದೆ. ಯಾಕೆಂದರೆ LDF ವಿರುದ್ಧ ಆಡಳಿತಾರೂಢ LDF ಏನಿತ್ತು, ಕಳೆದ 2 ಅವಧಿಯಲ್ಲಿ ಸರ್ಕಾರ ನಡೆಸಿತ್ತು 10 ವರ್ಷಗಳ ಕಾಲ. LDF ವಿರುದ್ಧ ಸಹಜವಾಗಿಯೇ ಒಂದು ರೀತಿಯಾದಂಥ ಆಡಳಿತ ವಿರೋಧಿ ಅಲೆ ಇತ್ತು. ಹಾಗೆ ನೋಡಿದ್ರೆ ಒಂದು ಸತಿ LDF, ಇನ್ನೊಂದು ಸತಿ UDF, ಆ ರೀತಿ ಸರ್ಕಾರ ಬರ್ತಿತ್ತು ಕೇರಳದಲ್ಲಿ. ಆದರೆ ಕಳೆದ 10 ವರ್ಷಗಳಿಂದ ಸತತವಾಗಿ ಅಂದರೆ 2 ಅವಧಿಗೆ LDF ಸರ್ಕಾರ ಇತ್ತು. ಈ ಬಾರಿ ಎಲ್ಲರಿಗೂ ನಿರೀಕ್ಷೆ ಇತ್ತು UDF ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಅಂತ. ಅದರ ಜನರ ನಿರೀಕ್ಷೆಯಂತೆ ಮತ್ತು ಸಮೀಕ್ಷೆಗಳ ಒಂದು ನಿರೀಕ್ಷೆಯಂತೆ UDF ಸರ್ಕಾರ ಏನೋ ಈಗ ಅಧಿಕಾರಕ್ಕೆ ಬರೋ ಅಂಥ ಹಂತದಲ್ಲಿದೆ. ಎಷ್ಟು ಮಟ್ಟಿಗೆ ಅಂದರೆ 102 ಸ್ಥಾನಗಳನ್ನು ಗಳಿಸಿ ಭಾರಿ ದಿಗ್ವಿಜಯವನ್ನು UDF ದಾಖಲು ಮಾಡಿದೆ. ಆದರೆ ಸದ್ಯದ ಮಟ್ಟಿಗೆ ಈಗ UDFನಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದು ಭಾರಿ ದೊಡ್ಡ ಮಟ್ಟದ ಗೊಂದಲಕ್ಕೆ ಕಾರಣ ಆಗಿದೆ. ಏನೊಂದು ವಿಪಕ್ಷ ನಾಯಕರಾಗಿದ್ದರು ಸತೀಶನ್ ಅವರು ಪಕ್ಷ ಸಂಘಟನೆಯಲ್ಲಿ ಸಾಕಷ್ಟು ಶ್ರಮಿಸಿದ್ರು ಮತ್ತು ಎಲ್ಲ ಶಾಸಕರ ವಿಶ್ವಾಸವನ್ನು ಗಳಿಸಿ ಈ ಪಕ್ಷ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋ ಹಂತಕ್ಕೆ ತಗೊಂಬಂದು ನಿಲ್ಲಿಸಿದ್ದಾರೆ. ಆದರೆ ಇದೀಗ CM ಯಾರು ಅನ್ನೋ ವಿಚಾರ ಬಂದಾಗ ಏನೊಂದು ಹೈಕಮಾಂಡ್ನಲ್ಲಿ ಪ್ರಬಲವಾಗಿರುವಂತಹ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಯಾರಿದ್ದಾರೆ ವೇಣುಗೋಪಾಲ್ ಅವರು ಹೈಕಮಾಂಡ್ನ ಪ್ರಭಾವವನ್ನು ಬಳಸಿ ತಾವು CM ಆಗೋದಕ್ಕೆ ಹೊರಟಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಅದು ಕೂಡ VD ಸತೀಶನ್ ಅವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ನಾನು ವಿಪಕ್ಷ ನಾಯಕನಾಗಿ LDF ವಿರುದ್ಧ ಭಾರಿ ಹೋರಾಟವನ್ನೇ ಮಾಡಿದ್ದೆ, ಆದರೆ ಇದೀಗ ನನ್ನನ್ನು ಸೈಡ್ಗಿಟ್ಟು ವೇಣುಗೋಪಾಲ್ ಅವ್ರನ್ನ CM ಮಾಡಕ್ಕೆ ಹೊರಟಿದ್ದಾರೆ. ಏನಕ್ಕೆ ಅಂದರೆ ವೇಣುಗೋಪಾಲ್ ಕೇಂದ್ರದಲ್ಲಿ ಅದರಲ್ಲಿ ಹೈಕಮಾಂಡ್ನಲ್ಲಿ ಭಾರಿ ಒಂದು ಪ್ರಬಲವಾದ ಹಿಡಿತವನ್ನು ಹೊಂದಿದ್ದಾರೆ, ರಾಹುಲ್ ಗಾಂಧಿ ಅವ್ರಿಗೆ ಆಪ್ತರಾಗಿದ್ದಾರೆ. ಜೊತೆಗೆ ವೇಣುಗೋಪಾಲ್ ಅವರು ತಮ್ಮ ಹೈಕಮಾಂಡ್ ಅನ್ನೋ ಪ್ರಭಾವವನ್ನು ಬಳಸಿಕೊಂಡು ಏನೊಂದು ನಮ್ಮ UDFನ ಶಾಸಕರೇನಿದ್ದಾರೆ, ಕೇರಳ ಕಾಂಗ್ರೆಸ್ ಶಾಸಕರೇನಿದ್ದಾರೆ, ಅವರನ್ನು ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅವ್ರ ಮೇಲೆ ಒತ್ತಡ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ ಅಂತ VD ಸತೀಶನ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಏನೊಂದು ವೇಣುಗೋಪಾಲ್ ಏನಿದ್ದಾರೆ ಅವರು ಅಲಪಿಯ MP ಸಂಸದರವರು ರಾಜ್ಯ ರಾಜಕಾರಣದಲ್ಲಿಲ್ಲ, ಜೊತೆಗೆ ಅವರು ಶಾಸಕರು ಅಲ್ಲ. ಒಂದು ವೇಳೆ ಅವರನ್ನು CM ಮಾಡಿದ್ರೆ ಮುಂದಿನ ಚುನಾವಣೆಗಳಲ್ಲಿ ಅವರನ್ನು ಶಾಸಕರಾಗಿ ಅಥವಾ ಮೇಲ್ಮನೆ ಸದಸ್ಯರಾಗಿ ಆಯ್ಕೆ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ವಿಪಕ್ಷ ನಾಯಕನಾಗಿದ್ದಂಥ ನನ್ನನ್ನು ಏನಕ್ಕೆ CM ಸ್ಥಾನಕ್ಕೆ ಕೊಡ್ತಿಲ್ಲ, ಮತ್ತು ನಾನು ವಿಪಕ್ಷ ನಾಯಕನಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಪಕ್ಷದಲ್ಲಿ ಯಾವುದೇ ಗುಂಪುಗಾರಿಕೆ ಮಾಡಿಲ್ಲ, ಮತ್ತು ಮೈತ್ರಿಕೂಟ ಏನಿದೆ UDF ಮೈತ್ರಿಕೂಟ ಅದರ ಎಲ್ಲ ಪಕ್ಷಗಳ ಜೊತೆಗಳು ಸಮನ್ವಯ ಸಾಧಿಸಿದ್ದೀನಿ ಅನ್ನೋದು VD ಸತೀಶನ್ ಅವರ ವಾದ. ಮತ್ತು ಅವರ ಮತ್ತೊಂದು ವಾದ ಇದೆ, ಕೆಲವು ಜಿಲ್ಲೆಗಳಲ್ಲಿ ಒಂದು 4 ರಿಂದ 6 ಜಿಲ್ಲೆಗಳಲ್ಲಿ ವೇಣುಗೋಪಾಲ್ ಅವರು ಒತ್ತಡ ಹಾಕಿದ್ರು ಅಂತ ಹೇಳ್ಬಿಟ್ಟು ಅವರಿಗೆ ಇಷ್ಟವಾದ ಅಭ್ಯರ್ಥಿಗಳಿಗೆ ನಾವು ಟಿಕೆಟ್ ಕೊಟ್ವಿ. ಆ ಕಾರಣದಿಂದಾಗಿ UDFನ ಸಂಖ್ಯಾಬಲ ಇನ್ನೊಂದಷ್ಟು ಕಡಿಮೆ ಆಯಿತು. ಒಂದು ವೇಳೆ ಏನಾದರೂ ನಮಗೆ ಇಷ್ಟವಾದಂಥ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವರಿಗೆ ನಾವೇನಾದರೂ ಟಿಕೆಟ್ ಕೊಟ್ಟಿದ್ದಿದ್ರೆ ನಮ್ಮ ಕೇರಳದಲ್ಲಿ ಕಾಂಗ್ರೆಸ್ ಸಂಖ್ಯಾಬಲ ಇನ್ನಷ್ಟು ಜಾಸ್ತಿ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಸತೀಶನ್ ವಾದ ಮಾಡ್ತಿದ್ದಾರೆ. ಇವೆಲ್ಲದ್ರ ಮಧ್ಯೆ ರಾಹುಲ್ ಗಾಂಧಿ ಅವರ ನಿಲುವೇನು ಅಂತ ಕೇಳಿದ್ರೆ, ರಾಹುಲ್ ಗಾಂಧಿ ಅವರು ಸಹಜವಾಗಿಯೇ ವೇಣುಗೋಪಾಲ್ ಅವ್ರ ಪರ ಇದ್ದಾರೆ ರಾಹುಲ್ ಗಾಂಧಿ ಅನ್ನೋ ಮಾತಿದೆ. ಜೊತೆಗೆ ಬೇರೆ ಕೇರಳ ಕಾಂಗ್ರೆಸ್ ನಾಯಕರನ್ನು ಅವರು ದಿಲ್ಲಿಗೆ ಕರೆಸಿಕೊಂಡು ಅವರ ಮನವೊಲಿಕೆ ಮಾಡೋ ಸಾಧ್ಯತೆ ಇದೆ ಅಂತಲೂ ಮಾತು ಕೇಳಿ ಬರ್ತಾ ಇದೆ.
ಇದೆಲ್ಲದ್ರ ನಡುವೆ ಏನೊಂದು UDFನ ಅಂಗಪಕ್ಷವಾಗಿರುವಂಥ ಅತ್ಯಂತ ದೊಡ್ಡ ಪಕ್ಷ ಮುಸ್ಲಿಂ ಲೀಗಲ್ಲಿ 22 ಮಂದಿ ಶಾಸಕರಿದ್ದಾರೆ. ಇಡೀ ಮುಸ್ಲಿಂ ಲೀಗ್ ಇವಾಗ ಸತೀಶನ್ ಅವರ ಬೆಂಬಲಕ್ಕೆ ನಿಂತಿದೆ. ಹಾಗಾಗಿ ಈಗ ಕೇರಳ ಕಾಂಗ್ರೆಸ್ನಲ್ಲಿ ವೇಣುಗೋಪಾಲ್ ವರ್ಸಸ್ ಸತೀಶನ್ ಅನ್ನೋ ರೀತಿಯಾದಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಏನೋ ವೇಣುಗೋಪಾಲ್ ಅವ್ರ ಪರ ವಾಲಿದೆ ಅಂತ ಮೇಲ್ನೋಟ ಕಂಡು ಬರ್ತಿದೆ. ಆದರೆ ತಳಮಟ್ಟದ ರಾಜ್ಯ ಮಟ್ಟದ ನಾಯಕರಾದ ಸತೀಶನ್ ಅವರು ಈಗ ಹಂತದಲ್ಲಿ ಏನು ಮಾಡ್ತಾರೆ, ಪಕ್ಷದಿಂದ ಬಂಡಾಯ ಏನಾದರೂ ಎದ್ದೇಳೋ ಚಾನ್ಸಸ್ ಇದೆಯಾ, ಈ ಎಲ್ಲ ರಾಜಕೀಯ ಸಮೀಕರಣಗಳು ಈಗ ಕೇರಳದಲ್ಲಿ ಕೇಳಿ ಬರ್ತಾ ಇದೆ. ರಾಮ್, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿ